ಅಜೆಂಡಾ ಮುಂದುವರಿತಾ ಇತ್ತು, ಮಾತಾಡ್ತಾ ಇದ್ರು, ಎಲ್ಲ ಆಯ್ತು. ಅಜೆಂಡಾ ಕೂಡ ಎಲ್ಲ ಮುಗಿಸುದು ನಾವು. ಅಜೆಂಡಾ ಮುಗಿಸಿದ ಮೇಲೆ ತಿರುಗಿ ಎಲ್ಲರೂ ಕೇಳಿದ್ರೆ ಇವ್ರು ಶಫೀಕ್ ಏನ್ ಮಾಡಿದ್ರು, ಶಫೀಕ್ ಮಧ್ಯದಲ್ಲಿ ಇತ್ತು ಮೊಹಮ್ಮದ್ ಶಫೀಕ್, ರಿಮೋಟ್ ಕಂಟ್ರೋಲ್ ನೀವು ಈ ತರ ಮಾಡ್ತಾ ಇದ್ರೆ ಆ ತರ ಅಂತಾರೆ ಅಧ್ಯಕ್ಷ. ಕನಿಷ್ಠ ಅಧ್ಯಕ್ಷ ಗೌರವ ಕೊಡ್ತೀರ. ರಿಮೋಟ್ ಕಂಟ್ರೋಲ್ ನಿಜ, ಯಾವ ಟೈಪಲ್ಲಿ ರಿಮೋಟ್ ಕಂಟ್ರೋಲ್? ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಆದೇಶ ಮೇರೆಗೆ ನಾವು ಇರ್ತೀವಿ, ಅವರ ಮಾರ್ಗದರ್ಶನ ತಗೊಂಡೆ ನಾವು ಮಾಡ್ತಾ ಇರ್ತೀವಿ. ನಾವೇನು ಅಭಿವೃದ್ಧಿ ಕೆಲಸಗಳು ಬೇಕಾದ್ರೆ ಏನು ಮೀಟಿಂಗ್ ಮಾಡ್ಬೇಕಾದ್ರೆ ನಾವು ಅವ್ರ ಗಮನಕ್ಕೆ ತಂದೆ ನಾವು ಮಾಡಿರೋದು. ಅದನ್ನ ಬಿಟ್ಬಿಟ್ಟು ನೀವು ಗೌರವನೇ ಸಭೆಗೆ ಗೌರವ ಕೊಡ್ತೀರಾ, ಅಜೆಂಡಾ ಎತ್ಕೊಂಡು ಅದನ್ನ ಅರ್ಧ ಹಾಕ್ಬಿಟ್ಟು ನಮ್ಮ ಹಕ್ಕು ನಮ್ಮ ಶಿಸ್ತು ಅಂದ್ಬಿಟ್ಟು ಇದು ತೋರಿಸ್ಬಿಟ್ರೆ ಅದೇನೋ ಮೀಡಿಯಾಗ್ಲಿ ಅವು ಮೊದಲನೇ ಆಯಪ್ಪ ಮೀಡಿಯಾ ಯೂಟ್ಯೂಬ್ ಚಾನಲ್ ಆಯಪ್ಪ ಇದು ಅವ್ರು ಬೈಯಿರೋ ಆ ತರ ಬರ್ತಾ ಇರ್ಬೇಕು. ಅವರು ಒಳ್ಳೆ ಡಾನ್ ತರ, ಒಳ್ಳೆ ರೌಡಿ ತರ ನಮ್ಮನ್ನ ಹೊಡೆಯೋ ಇನ್ನೇನು ಹೊಡಿತಾನೆ ಅನ್ಕೊಂಡೆ ನಾವು. ಹಂಗ ಬಂದ್ಬಿಟ್ಟು ಬೆಂಚ್ ಹತ್ರ ಹೇಳ್ತಾನೆ ಇದ್ರೆ ಕುತ್ಕೋ ನಿನ್ಗೇನೋ ಸಮಾಧಾನ ಇಲ್ಲ ಅಂದ್ರೆ ನಿನ್ಗೆ ಹೋಗು. ಅಯ್ಯ ನಿನ್ಗೆ ಇಷ್ಟ ಇಲ್ಲ, ನಿನ್ನ ಅಜೆಂಡಾ ನಾರದ ಮೇಲೆ ಇನ್ನೇನು ತಿರುಗಿ ಸಂವಿಧಾನಕ್ಕೆ ಏನು ಗೌರವ ಕೊಡೋದು ನಾವು? ನೀನು ಗೆದ್ದಿರೋದು BCM ಕ್ಯಾಟಗಿರಿ ಮೇಲೆ ಗೆದ್ದಿದ್ಯಾ, ಸಂವಿಧಾನ ಅಂತೀಯ, ಸಂವಿಧಾನ ಅಂತೀಯ, ತಿರುಗಿ ಸಂವಿಧಾನನೇ ಅರ್ಧ. ಇದು ಇನ್ನೇನು ಅರ್ಧಕ್ಕನೇ ಅಲ್ವ ಸಂವಿಧಾನ? ಹೌದಲ್ವಾ? ಈ ತಗೊಂಡು ಎಷ್ಟು ಕೇಳಿದ್ರೆ ಹೋಗಿ ನೀವು, ನಿಮ್ಗೆ ಇಷ್ಟ ಅಂದ್ರೆ ಹೋಗ್ಬೋದು. ಮಾತಾಡಿದ್ರೆ ರಿಮೋಟ್ ನೀನು ಮಾತಾಡೋ ಮೀಡಿಯಾಗಳು ನಿನ್ ಕೆಲಸ ಆಗಬೇಕು. ನೀನು ಬಂದಿದ್ರೆ ಪೌರ ಆಗ್ತಿರ್ತಾರೆ, ಅವ್ರ ಗಮನಕ್ಕೆ ತರೋದೋ ಇಲ್ಲ ನಮ್ಮ ಗಮನಕ್ಕೆ ತರೋದೋ ಇಲ್ಲಂದ್ರೆ ರೇಟಿಂಗ್ ಮೂಲಕ ತರೋದೋ ಮಾಡಬೇಕು. ಇವತ್ತು ಮಾನ್ಯ ಸಚಿವರು ಮಾಡ್ತಾರೆ 35 ವಾರ್ಡ್, ಅವ್ರೇನು ಭೇದ ಭಾವನೆ ಮಾಡ್ತಾ ಇಲ್ವೇ? ಇವ್ರು JDS ಅವರಂತೆ, ಇವ್ರಂತೆ ಅವರಂತೆ ಅವ್ರೇನು ಮಾಡ್ತಾ ಇಲ್ವೇ? ಅವ್ರೆಲ್ಲ ಕಡೆನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ನೀವು ಯಾರಾದ್ರೂ ಒಬ್ಬರಿಗೇನೋ ಉದ್ದೇಶಪೂರ್ವಕ ಮಾಡ್ತಾ ಇದ್ರೆ ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ? ನೀವು ಅದನ್ನ ಬಿಟ್ಟಿದ್ದೀರಿ ನೀವು. ಎಲ್ಲ ನೀವೇ ಮಾತಾಡ್ತೀರಾ, ಎಲ್ಲ ನೀವೇ. ಈ ಕಡೆ ಇವಾಗ ಒಂದು ಅರ್ಜಿ ಕೊಡಲ್ಲ, ಒಂದು ಇದು ಕೊಡಲ್ಲ, ಕೆಲಸ ಮಾಡ್ಬೇಕಲ್ಲ. ಎರಡು ದಿವಸ ಇವ್ರನ್ನ ಮಾತಾಡೋದು, ಇನ್ನೊಂದು 2 ದಿವಸ ಇವ್ರನ್ನ ಮಾತಾಡೋದು, ಇನ್ನೊಂದು ದಿವಸ ಇನ್ನೊಬ್ಬನ ಮಾತಾಡೋದು. ರಿಮೋಟ್ ಅನ್ನೋದು ಯಾವ ರಿಮೋಟ್? ನಾನು ಮಾರ್ಕೊಂಡಿದ್ದೀನಿ ಯಾರಿಗಾದ್ರು ನನ್ನ ಕಾಸುಗಳು ಮಾರ್ಕೊಂಡಿದ್ದೀನಿ. ನಾನು ಇದನ್ನ ಯಾರಿಗಾದ್ರು ರೋಲ್ ಕಾಲ್ ಮಾಡ್ತಾ ಇದ್ದೀನಿ. ನಾನು ಏನಿಲ್ವೇ, ನನ್ನ ಚರಿತ್ರೆ 16-17 ನಾನು ರಾಜಕೀಯದಲ್ಲಿ ಏನೋ ಒಂದು ಹಳ್ಳಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾರಾದ್ರೂ ನನಗೆ ಯಾವತ್ತೂ ಅಧಿಕಾರ ಹುಚ್ಚಿಲ್ಲ, ಈ ಅಧ್ಯಕ್ಷ ಕೂಡ ನನಗೆ ಹುಚ್ಚಿಲ್ಲ. ಏನೋ ಮಹಾನುಭಾವರು ಎಂ ಸಿ ಸುಧಾಕರ್ ಆಶೀರ್ವಾದ, ನಮ್ಮ ಸದಸ್ಯರ ಆಶೀರ್ವಾದದಿಂದ ನಾನು ಮಾಡಿದ್ದಾರೆ. ಅದನ್ನ ಬಿಟ್ಟು ನಾವೇನು ಅಗೌರವಾಗಿ ಯಾವತ್ತೂ ನಡ್ಕೊಂಡಿಲ್ವೇ? ಎಲ್ಲ ಚಿಂತೆ ಇಲ್ಲ ಅಗೌರವ ನೋಡಿ ಹೇಳ್ಬಿಡಿ, ನೀನು ಹೇಳ್ಬಿಡಿ, ಹಾಕಿ ಇವಾಗಲೇ ರೆಡಿ, ನಾನು ಯಾವ್ದಕ್ಕೂ ರೆಡಿ. ಅದನ್ನ ಬಿಟ್ಟು ಬಂದ್ಬಿಟ್ಟಿದ ಅಜೆಂಡಾ ದೊಡ್ಡ ಹೀರೋ ತರ ಅಜೆಂಡಾ ಇರ್ಬಿಟ್ಟು ಹೀರೋ ಆಗ್ಬಿಡ್ತಾನ? ಮೀಡಿಯಾಗಳ ಬಂದ್ಬಿಟ್ಟು ಹೀರೋ ಆಗ್ಬಿಡ್ತಾರ? ಮೀಡಿಯಾಗಳೆಲ್ಲ ಹೀರೋ ಆಗ್ಬಿಡ್ತಾರ? ಏನು ಯೂಟ್ಯೂಬ್ ಅಂದ್ರೆ ಇರುವೆಲ್ಲ ನಾನು ಕೊಡಕ್ಕಾಗಲ್ಲ? ದಿನ ಕರೆಸ್ಕೊಂತ ನಾನು ಮಾತಾಡ್ತಾ ಇರೋದು ಏನೋ ಅದೆಲ್ಲ ಲೆಕ್ಕ. ನಾವು ಬಂದುವ ಕೆಲಸ ಮಾಡುವ ಜನರ ಸೇವೆ ಆಯ್ತಾ, ಸಾರ್ವಜನಿಕ ನಡೀತಾ, ಇದು ಲೆಕ್ಕ. ಅದನ್ನ ಬಿಟ್ಬಿಟ್ಟಿದೆ ನಾನು ಏನೋ ಹೀರೋ ಆಗ್ಬಿಟ್ಟಲ್ಲಿ ಯಾರು ಆಗಲ್ಲ. ಕಾಯ್ಬೇಕು ನಾವು, ತಾಳ್ಮೆಯಿಂದ ಕಾಯ್ದ್ರೆ ಎಲ್ಲ ಸಿಗ್ತದೆ. ಅಯ್ಯ ಪಾಪ ಎಲ್ಲ ನಮ್ಮ ಶಿಬಿರಣ್ಣ ಎಲ್ಲ ಸೀನಿಯರ್ಗಳಿದ್ದಾರೆ. ನಾನು ಅದನ್ನ ಬಿಟ್ಬಿಟ್ಟಿದೆ ನಾನು ಏನೋ ಹೀರೋ ಆಗ್ಬಿಟ್ಟಲ್ಲಿ ಯಾರು ಆಗಲ್ಲ. ಕಾಯ್ಬೇಕು ನಾವು, ತಾಳ್ಮೆಯಿಂದ ಕಾಯ್ದ್ರೆ ಎಲ್ಲ ಸಿಗ್ತದೆ. ಅಯ್ಯ ಪಾಪ ಎಲ್ಲ ನಮ್ಮ ಶಿಬಿರಣ್ಣ ಎಲ್ಲ ಸೀನಿಯರ್ಗಳಿದ್ದಾರೆ. ನನಗೆ ಕೊಟ್ಟು ಗಾಂಡ್ ಬಸ್ ಎತ್ಕೊಂಡು ನಾನು ಗಾಂಧಿಯಲ್ಲಿ ಮಾಡ್ಕೊಂಡು ಅಧ್ಯಕ್ಷಗಿರಿ ಬಂದಿದ್ದು ಹೋಗ್ಲ. ನಾನು ದಯವಿಟ್ಟು ಹೇಳ್ತಾ ಇದ್ದೇನೆ, ತಪ್ಪರ್ತ ತಿಳ್ಕೊಬೇಡಿ. ಅದರಿಂದ ನಾವು 2 ಮಾತು ಮಾತಾಡಿದೀವಿ, ಒಂಚೂರು ವೈಯಕ್ತಿಕವಾಗಿಲ್ಲ. ಅವ್ರು ಆಯಮ್ಮ ಹೇಳ್ತಾರೆ ರೂಪಾಯಿ ನನ್ನ ಮಗಳ ತರ ಇದ್ದಾಳೆ ತಗೊಂಡೋಗಿದೆ, ಇದೇನೋ ಜೋಕರ್ ಯಾರ ಮನೆ ಜೋಕರ್? ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ಜೋಕರ್ ಕೆಲಸಗಳು ಮಾಡಿ, ಜೋಕರ್ ಅಂದ್ರೆ ಅದ್ರಲ್ಲಿ ಒರಿಜಿನಲ್ ಇರ್ತಾರೆ ಜೋಕರ್ಗಳು. ಒಂದು ಕಾರ್ಡ್ಗೆ ಜೋಕರ್ ಕಾರ್ಡ್ ಇಲ್ಲ, ಎಷ್ಟು ಕಾರ್ಡ್ ಇಲ್ಲ ವೇಸ್ಟ್, ಹೌದಲ್ವಾ? ಕೆಂಪು ಕಾರ್ಡ್ ಇಲ್ಲ ವೇಸ್ಟ್ ಆಗ್ತದೆ ಜೋಕರ್ ಇಲ್ಲ ಅಂದ್ರೆ. ಯಾವ ಕಾರ್ಡ್ಗೋ ಇಸ್ಪೆಕ್ಟ್ ಕಾರ್ಡು ಅರ್ಥ ಆಯ್ತಾ? ಇನ್ಯಾವ್ದಿಲ್ಲ ಆ ತರ ಹೇಳ್ತಾರಲ್ಲ. ಅದನ್ನ ಬಿಟ್ಬಿಟ್ಟು ಜೋಕರು ಗೀಕರು ಮಾತಾಡ್ಬೇಕು. ಹೆಂಗಸರು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು. ನಾನು ಗೌರವ ಕೊಟ್ಕೊಂಡೇ ಬರ್ತಾ ಇದ್ದೀನಿ. ಅದನ್ನ ಬಿಟ್ಬಿಟ್ಟು ನನ್ನ ಮೇಲೇನೆ ಇರಕ್ ಬಂದ್ರೆ ನಾನು 1 ವಾರ ಆಯ್ತಿದ್ದು ಮಾತಾಡಿ. ನಾನು ಕೊಡಬಾಗಿತ್ತಲ್ಲ ಚಾನಲ್ಗೆ, ನಾನು ಹೇಳ್ಬೋದಾಗಿತ್ತಲ್ಲ. ಹಂಗ ನಾನು ಸಿಂಗ್ಲರ್ ಏನೋ ಮಾತಾಡ್ಬೋದಾಗಿತ್ತಲ್ಲ. ಅವ್ರೇನೋ ಮಾತಾಡಿದ್ರು ನಾನು ಯಾಕೆ ಹುಚ್ಚನ ಆಗ್ಬೇಕು? ನೋಡ್ತಾ ಇರ್ತಾರೆ, ಎಲ್ಲ ನೋಡ್ತಾ ಇರ್ತದೆ, ಸಮಾಜ ಎಲ್ಲ ನೋಡ್ತಾ ಇರ್ತದೆ. ಯಾರ್ಯಾರು ಎಷ್ಟೆಷ್ಟು ಯೋಗ್ಯತೆ ಅನ್ಕೊಂಡು ನೋಡ್ತಾರೆ. ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ದಿನಾಲು ನೀರು ಯೂಸ್ ಬಂದು ಇಲ್ಲಿ ಕರ್ಕೊಂಡು ಹೋಗಿ ಗಲಾಟೆ ಮಾಡಿಕೊಂಡು ಹೋಗ್ಬೇಕು. ಇವ್ರೇನು ಆಫೀಸಲ್ಲಿ ಏನು ಪಾಪ ಅವ್ರಿಗೂ ಕಮ್ಮಿ ಇಲ್ಲ, ಸ್ಟಾಫೇ ಕಮ್ಮಿ ಇದೆ.